ಶ್ರಾದ್ದದಲ್ಲಿ ಬಹಳ ಮುಖ್ಯವಾದಂತಹ ಒಂದು ಭಾಗ ಅಂತಂದರೆ ಅದು ಅನ್ನದಾನ. ಈ ಶ್ರಾದ್ದದಲ್ಲಿ ಅಂತ ಮಾತ್ರ ಅಲ್ಲ, ಯಾವುದೇ ಯಜ್ಞ ಯಾಗಾದಿಗಳೆಲ್ಲ ಆರಂಭ ಆಗೋದು ಎಲ್ಲಿಂದ ಕೊನೆ ಆಗೋದು ಎಲ್ಲಿಗೆ ಅಂತಂದರೆ ಶಾಸ್ತ್ರದಲ್ಲಿ ನಿರೂಪಣೆ ಮಾಡ್ತಾರೆ. ಅನ್ವಾದಾನಾದಿ ಇದು ಅನ್ನದಾನ ಪರ್ಯಂತಂ ಅಂತ, ಅಲ್ಲಿ ತನಕವೂ ಕೂಡ ಅದು ಮುಗಿದಿರೋದಿಲ್ಲ. ಅನ್ನದಾನ ಆಯಿತು ಅಂತಾದರೆ ಆ ಪ್ರಕ್ರಿಯೆ ಮುಗೀತು ಅಂತ. ನಾವೆಲ್ಲ ಯಜ್ಞ ಎಲ್ಲ ಮುಗಿಸಿದ್ವಿ, ಕೃಷ್ಣಾರ್ಪಣೆ ಹೇಳಿದ್ವಿ, ಮುಗಿದಿಲ್ಲ. ಅನ್ನ ಸಂತರ್ಪಣೆ ಆಗಬೇಕು. ಅನ್ನ ಸಂತರ್ಪಣೆ ಆದಮೇಲೆ ಅದು ಅಲ್ಲಿಗೆ ಮುಗೀತು ಅಂತ ಅರ್ಥ. ಅದರಲ್ಲಿ ಶ್ರಾದ್ದದಲ್ಲಿ ವಿಶೇಷವಾಗಿ ಅನ್ನದಾನವನ್ನು ಮಾಡಬೇಕು. ಬಂದಂತಹ ಅತಿಥಿಗಳು ಯಾರ್ಯಾರು ಇರ್ತಾರೆ ಎಲ್ಲರಿಗೂ ಕೂಡ ಅನ್ನದಾನವನ್ನು ಮಾಡಬೇಕು ಅಂತ ಹೇಳಿ ನಿರೂಪಣೆಯನ್ನು ಮಾಡ್ತಾರೆ. ಇನ್ನು ಅದೇ ರೀತಿಯಾಗಿ ಶ್ರಾದ್ದದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಅನುಜ್ಞೆಯನ್ನು ಪಡೆಯುವಂತಹ ಪ್ರಸಂಗ ಇರುತ್ತೆ. ಅನುಜ್ಞಾತಃ ಕುರುಷ್ವೇತಿ ತಥೈವ ದ್ವಿಜ ಸತ್ತಮೈಹಿ. ನಾನಿಂಥ ಕೆಲಸ ಮಾಡ್ತೀನಿ ಮಾಡು ಅಂತ ಅವ್ರು ಹೇಳ್ತಾರೆ. ಅನುಜ್ಞೆಯನ್ನು ಪಡೆದು ಎಲ್ಲ ಕರ್ಮಗಳನ್ನು ಕೂಡ ಮಾಡಬೇಕು. ಪರ್ಮಿಷನ್ ಕೇಳೋದು ಇದು ಒಂದು ಒಳ್ಳೆಯ ಲಕ್ಷಣ. ಈಗ ನಾವು ಬರೀ ಶ್ರಾದ್ದದಲ್ಲಿ ಅಂತಲ್ಲ, ಯಾವುದೇ ಒಂದು ಒಳ್ಳೆ ಕೆಲಸ ಮಾಡ್ತಾ ಇರುವಾಗ ಕೆಟ್ಟ ಕೆಲಸಗಳಿಗೆಲ್ಲ ಪರ್ಮಿಷನ್ ಕೇಳಬಾರದು, ಮಾಡೋದೇ ತಪ್ಪು. ಒಳ್ಳೆಯ ಕೆಲಸಗಳು ಮಾಡುವಂಥ ಸಂದರ್ಭದಲ್ಲಿ ಪರ್ಮಿಷನ್ ಕೇಳಬೇಕು. ಯಾವುದು, ನೀವು ಸ್ನಾನ ಮಾಡ್ತಾ ಇರಬಹುದು, ಊಟ ಮಾಡ್ತಾ ಇರಬಹುದು, ಯಜ್ಞ ಯಾಗ ಏನು ಬೇಕಾದರೂ ಮಾಡ್ತಾ ಇರಬಹುದು. ಇನ್ನೊಬ್ಬರ ಅನುಜ್ಞೆಯನ್ನು ಕೇಳಿಯೇ ಮಾಡಬೇಕು. ಅಲ್ಲ, ನನ್ನ ಊಟ ನಾನು ಸಂಪಾದನೆ ಮಾಡಿ ಬೇಯಿಸಿ ತಂದು ಇಟ್ಕೊಂಡಿರೋದು ನಾ ತಿಂತಾ ಇದ್ದೀನಿ, ಇದಕ್ಕೆ ಯಾಕೆ ಅವರ ಅಪ್ಪಣೆ ಬೇಕು? ನನ್ನ ಹಣದಿಂದ ನಾನು ಹೋಮವನ್ನು ಮಾಡ್ತಾ ಇದ್ದೀನಿ, ಇದಕ್ಕೆ ಯಾಕೆ ಅವರ ಅಪ್ಪಣೆ ಬೇಕು ಅಂತಂದರೆ, ಜ್ಞಾನಿಗಳ ಬಾಯಿಂದ ಆಗಲಿ ಅಂತ ನಾವು ಕರೆಸ್ಕೊಂಡು ಮಾಡಿದ್ರೆ ಏನಾದರೂ ಲೋಪ ದೋಷಗಳಿತ್ತು ಅಂತಾದರೆ ಅದರ ಪರಿಹಾರ ಆಗತ್ತೆ. ಇದು ಸುಮುಹೂರ್ತವಾಗಲಿ ಅಂತ ನೀವು ಹೇಳಿ, ಭವಂತಹ ಬ್ರುವಂತು ನೀವು ಬಾಯ್ಬಿಟ್ಟು ಹೇಳಿ ಅಂತ ಪ್ರಾರ್ಥನೆ ಮಾಡಬೇಕಲ್ಲಿ. ಅವರು ಸುಮುಹೂರ್ತ ಆಗಲಿ ಅಂತ ಅವ್ರು ಹೇಳ್ತಾರೆ. ಅವರು ಹೇಳಿದಾಗ ಮುಹೂರ್ತದಲ್ಲಿ ಏನಾದರೂ ದೋಷಗಳಿತ್ತು ಅಂತಂದರೆ ದೇವರೇ ಅವರ ಬಾಯಲ್ಲಿ ನಿಂತು ಆಡಿಸಿರ್ತಾನೆ. ಅದರಿಂದಾಗಿ ಆ ದೋಷಗಳ ಪರಿಹಾರ ಆಗುತ್ತೆ. ಅವರು ಸುಹುತಮಸ್ತು, ಶುಭೋಜ್ಯಮಸ್ತು, ಹೋಮ ಚೆನ್ನಾಗಿ ನಡೀಲಿ, ಊಟ ಚೆನ್ನಾಗಿ ಆಗಲಿ, ಹೀಗೆ ಅವರಿಂದ ಅನುಜ್ಞಾತರಾದಾಗ, ಅನುಜ್ಞೆಯನ್ನು ಕೇಳಿದಾಗ ಅವರು ಆಶೀರ್ವಾದ ಮಾಡ್ತಾರೆ. ನಿನ್ನ ಹೋಮ ಚೆನ್ನಾಗಿ ನಡೀಲಿ, ಊಟದಿಂದ ಒಳ್ಳೆಯದಾಗಲಿ ನಿನಗೆ. ಸ್ನಾನ ಮಾಡುವಾಗ ಕೇಳಿದ್ರೆ ಒಳ್ಳೆ ಗಂಗಾ ಸ್ನಾನ ಫಲಮಸ್ತು, ಗಂಗಾ ಮನೆಯಲ್ಲಿ ಸ್ನಾನ ಮಾಡಿದ್ರು ಗಂಗೆಯಲ್ಲಿ ಸ್ನಾನ ಮಾಡಿದ ಫಲ ಸಿಗಲಿ ಅಂತ ಈ ರೀತಿಯಾಗಿ ಅವರು ಆಶೀರ್ವಚನವನ್ನು ಮಾಡ್ತಾರೆ. ಹಾಗಾಗಿ ಪ್ರತಿಯೊಂದು ಸತ್ಕರ್ಮಗಳಲ್ಲೂ ಕೂಡ ಅವರ ಅನುಜ್ಞೆಯನ್ನು ಪಡೆದುಕೊಂಡೇ ತಾನು ಸತ್ಕರ್ಮಗಳನ್ನು ಹೆಜ್ಜೆ ಹೆಜ್ಜೆಗೂ ಕೂಡ ಮಾಡಬೇಕು, ಹೊರತು ನನ್ನದು ಅಂತನ್ನುವಂತಹ ಭಾವನೆಯಿಂದ ಹಾಗೆ ಸುಮ್ಮನಿರಬಾರದು ಅಂಥೇಳಿ ಗೊತ್ತಾಗುತ್ತೆ. ಇನ್ನು ಈ ಶ್ರಾದ್ದವನ್ನು ಕ್ಷೇತ್ರಗಳಲ್ಲೂ ಕೂಡ ಮಾಡೋದು ಭಾರಿ ವಿಶೇಷ ಪುಣ್ಯದಾಯಕ ಅಂಥೇಳಿ ಹೇಳ್ತಾರೆ. ಮತ್ತು ಕೆಲವು ನಕ್ಷತ್ರಗಳನ್ನು, ಕೆಲವು ತಿಥಿಗಳನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಇಂತಿಂಥ ನಕ್ಷತ್ರಗಳಲ್ಲಿ ಶ್ರಾದ್ದವನ್ನು ಮಾಡಿದ್ರೆ ಇಂತಿಂಥ ಫಲ, ಇಂತಿಂಥ ತಿಥಿಗಳಲ್ಲಿ ಮಾಡಿದ್ರೆ ಇಂತಿಂತಹ ಫಲ, ಈ ಥರ ಹೇಳ್ತಾ ಹೋಗ್ತಾರೆ. ಇದರ ಅಭಿಪ್ರಾಯ ಏನು? ಹಾಗಿದ್ರೆ ನಾವು ನನಗೆ ಏನೋ ಒಂದು ಫಲ ಬೇಕಾಗಿದೆ, ಆ ನಕ್ಷತ್ರದ ದಿವಸ ನಾನು ಶ್ರಾದ್ದ ಮಾಡ್ತೀನಿ, ನಿಜವಾಗ್ಲೂ ಯಾವ ತಿಥಿಯಲ್ಲಿ, ಯಾವ ಮಾಸದ ಯಾವ ತಿಥಿಯಲ್ಲಿ ಆ ವ್ಯಕ್ತಿ ಹೋಗಿರ್ತಾನೋ ಅವತ್ತು ಬಿಟ್ಬಿಟ್ಟು ಇನ್ಯಾವತ್ತೋ ಮಾಡಬೇಕು ಅಂತ ಇದರ ಅಭಿಪ್ರಾಯನ ಅಂತಂದರೆ ಖಂಡಿತ ಅಲ್ಲ. ಇದು ಕಾಮ್ಯವಾಗಿರುವಂತಹ ಶ್ರಾದ್ದಕ್ಕೆ ಸಂಬಂಧಪಟ್ಟಿರೋದು. ಶ್ರಾದ್ದದಲ್ಲಿ ಅವಶ್ಯವಾಗಿ ತಾನು ಕರ್ತವ್ಯ ಬುದ್ಧಿಯಿಂದ ಮಾಡಬೇಕಾಗಿರೋ ಶ್ರಾದ್ದ ಇರುತ್ತೆ. ತಂದೆಯೋ ತಾಯಿಯೋ ಯಾವ ಮಾಸದ ಯಾವ ತಿಥಿಯಲ್ಲಿ ಹೋಗಿರುತ್ತಾರೆ ಅವತ್ತಿನ ದಿವಸವೇ ಅವನು ಶ್ರಾದ್ದ ಮಾಡಲೇಬೇಕು. ಅದರಲ್ಲಿ ಯಾವ ವ್ಯತ್ಯಾಸ ಮಾಡೋ ಹಾಗೆ ಇಲ್ಲೇ ಇಲ್ಲ. ಅದು ಬಿಟ್ಟು ಫಲಾಪೇಕ್ಷೆ ಇದ್ದಲ್ಲಿ ಅವನು ಇಂಥ ತಿಥಿಯನ್ನು ನಕ್ಷತ್ರವನ್ನು ನೋಡಿಕೊಂಡು ಮಾಡಬಹುದು. ಈ ಪಿತೃಗಳ ಆರಾಧನೆಯಿಂದಲೂ ಫಲ ಸಿಗುತ್ತೆ. ಅದರಿಂದಾಗಿ ಅದಕ್ಕಾಗಿ ಇದನ್ನು ಹೇಳಿರ್ತಾರೆ ಹೊರತು ಅದು ಬಿಟ್ಟು ನಿತ್ಯವಾಗಿರುವಂತಹ ಶ್ರಾದ್ದವನ್ನು ಯಾವುದೇ ಕಾರಣಕ್ಕೂ ಪರಿತ್ಯಾಗ ಮಾಡೋ ಹಾಗಿಲ್ಲ. ಹಾಗೆ ತೀರ್ಥಕ್ಷೇತ್ರಗಳಿಗೆ ಹೋದಾಗಲೂ ಕೂಡ ಶ್ರಾದ್ದವನ್ನು ಮಾಡಬೇಕು ಅಂಥೇಳಿ ಹೇಳ್ತಾರೆ. ಈ ತೀರ್ಥಕ್ಷೇತ್ರದ ವಿಷಯದಲ್ಲಿ ಮಾತ್ರ ಹೋದಾಗ ಮಾಡೋದು ಅತ್ಯಂತ ಸೂಕ್ತವಾದದ್ದು. ಯಾಕೆ ಅಂತಂದರೆ ತೀರ್ಥಕ್ಷೇತ್ರಕ್ಕೆ ಹೋದಾಗ ಪಿತೃದೇವತೆಗಳು ಆಹ್ವಾನ ಇಲ್ಲದೆ ಬಂದುಬಿಡ್ತಾರೆ. ಈಗ ನಾವು ಈ ಬೇರೆ ನಮ್ಮ ಮನೆಯಲ್ಲೋ ಬೇರೆ ಎಲ್ಲೋ ಶ್ರಾದ್ದ ಮಾಡುವಾಗ ಅವರನ್ನು ಕರೆದಾಗ ಬ್ರಾಹ್ಮಣರಲ್ಲಿ ಪಿತೃದೇವತೆಗಳನ್ನು ಆವಾಹನೆ ಮಾಡಬೇಕು. ಆವಾಹನೆ ಮಾಡಿ ಸತ್ಕಾರಾದಿಗಳನ್ನೆಲ್ಲ ಮಾಡಬೇಕು. ತೀರ್ಥಕ್ಷೇತ್ರಕ್ಕೆ ಹೋದಾಗ ಆವಾಹನೆಯನ್ನು ಮಾಡದೆ ಹಾಗೆ ಆರಾಧನೆ ಮಾಡುವಂಥ ಒಂದು ಕ್ರಮವೂ ಇದೆ. ಯಾಕೆ ಆವಾಹನೆ ಮಾಡೋದಿಲ್ಲ ಅಂತಂದರೆ ಅಲ್ಲಿ ನಾವು ತೀರ್ಥಕ್ಷೇತ್ರಕ್ಕೆ ಹೋದ ಕೂಡಲೇ ಪಿತೃದೇವತೆಗಳು ಆಹ್ವಾನ ಇಲ್ಲದೆ ತಾವಾಗಿ ಬಂದುಬಿಟ್ಟಿರ್ತಾರೆ, ಬಂದು ಕಾಯ್ತಾ ಇರ್ತಾರೆ ಇವನು ಶ್ರಾದ್ದ ಮಾಡ್ತಾನೆ ಅಂತ. ಹಾಗಾಗಿ ತೀರ್ಥಕ್ಷೇತ್ರಕ್ಕೆ ಹೋದಾಗ ಶ್ರಾದ್ದವನ್ನು ಅವಶ್ಯವಾಗಿ ಮಾಡಲೇಬೇಕು.
ಅದರಲ್ಲಿ ಅನೇಕ ತೀರ್ಥಕ್ಷೇತ್ರಗಳ ವರ್ಣನೆ ಮಾಡ್ತಾರೆ. ಸುಮಾರು ತೀರ್ಥಕ್ಷೇತ್ರಗಳಿವೆ. ಇದೆಲ್ಲ ಉಪಲಕ್ಷಣ, ಇಷ್ಟು ಮಾತ್ರ ಅಂತಲ್ಲ. ಯಾವುದೇ ಒಂದು ಪುಣ್ಯಕ್ಷೇತ್ರ ಇದ್ದರೂ ಸರಿ, ಆ ಪುಣ್ಯಕ್ಷೇತ್ರದಲ್ಲಿ ಸಿಕ್ಕ ಅವಕಾಶವನ್ನು ಉಪಯೋಗಿಸಿಕೊಂಡು ಪಿತೃಗಳ ಆರಾಧನೆಯನ್ನು ಮಾಡಬೇಕು. ಇಲ್ಲ ಅಂದರೆ ನಿರಾಶರಾಗಿ ಪಿತೃಗಳು ಹೋಗಿಬಿಡ್ತಾರಂತೆ. ಅವ್ರು ಬಂದಿರ್ತಾರೆ, ಆಹ್ವಾನ ಇಲ್ಲದೆ ಬಂದಿರ್ತಾರೆ. ಆಹ್ವಾನ ಇಲ್ಲದೆ ಬಂದಾಗ ವಿಶೇಷವಾಗಿ ಸತ್ಕಾರ ಮಾಡಬೇಕಾಗತ್ತೆ. ಶ್ರಾದ್ದವನ್ನು ಮಾಡದೇ ಇದ್ದರೆ ಹಾಗೆ ನಿರಾಶೆಯಿಂದ ಅವರೆಲ್ಲ ಪಿತೃಗಳು ಹೋಗಿಬಿಡ್ತಾರೆ. ಹಾಗಾಗಿ ತೀರ್ಥಕ್ಷೇತ್ರದಲ್ಲಿ ಶ್ರಾದ್ದವನ್ನು ಮಾಡಬೇಕು. ಆಗಲಿಲ್ಲ ಅಂತಾದರೆ ಕೊನೆಗೆ ಬೇರೆ ಬೇರೆ ರೀತಿಯಾಗೆಲ್ಲ ನಿರೂಪಣೆ ಮಾಡ್ತಾರೆ. ಸರ್ವಥಾ ಅಶಕ್ತಿ ಇತ್ತು, ಶ್ರಾದ್ದವೇ ಮಾಡೋಕ್ಕಾಗಲಿಲ್ಲ ಅಂತಾದರೆ ಕೊನೆಗೆ ಹಸುವಿಗೆ ಒಂದು ಗೋಗ್ರಾಸವನ್ನಾದರೂ ಕೂಡ ಕೊಡಬಹುದು. ಪಿತೃಗಳನ್ನು ಸ್ಮರಣೆ ಮಾಡಿಕೊಂಡು ಹಸುವಿಗೆ ಗೋಗ್ರಾಸವನ್ನಾದರೂ ಕೂಡ ಕೊಡಬೇಕು ಅಂತ ಹೇಳ್ತಾರೆ. ಒಟ್ಟು ಯಾವುದೋ ಒಂದು ರೀತಿಯಲ್ಲಿ ಸಂಕ್ಷಿಪ್ತ ರೂಪವಾಗಿ ಆದರೂ ಕೂಡ ಒಂದು ತರ್ಪಣವನ್ನು ಕೊಡೋದು, ಯಾವುದೋ ಒಂದು ರೀತಿಯಲ್ಲಿ ತೀರ್ಥಕ್ಷೇತ್ರಕ್ಕೆ ಹೋದಾಗ ತಪ್ಪದಂತೆ ಅದೆಲ್ಲವನ್ನು ಕೂಡ ಮಾಡೋದು ಬಹಳ ಮುಖ್ಯ ಅಂಥೇಳಿ ಗೊತ್ತಾಗುತ್ತೆ. ಇನ್ನು ಶ್ರಾದ್ದಕ್ಕೆ ನಿಷಿದ್ಧವಾದಂತಹ ಕಾಲ, ನಿಷಿದ್ಧವಾದ ದೇಶ ಅದೆಲ್ಲವನ್ನು ಕೂಡ ನಿರೂಪಣೆ ಮಾಡ್ತಾರೆ. ಗ್ರಹಣದ ಸಂದರ್ಭಗಳು, ಗ್ರಹಣ ಬಂದಿತ್ತು ಅಂತಾದರೆ ಆ ಸಮಯದಲ್ಲಿ ಮಾಡಬಾರದು. ಗ್ರಹಣ ಕಳೆದ ಮೇಲೆ ಮಾಡಬೇಕು. ಅದಕ್ಕೆಲ್ಲ ಧರ್ಮಶಾಸ್ತ್ರದಲ್ಲಿ ಬೇಕಾದಷ್ಟು ವಿಷಯ ನಿರೂಪಣೆ ಎಲ್ಲ ಇರುತ್ತೆ. ಸಾಮಾನ್ಯವಾಗಿ ಇಷ್ಟು ಹೇಳೋದಾದರೆ, ಗ್ರಹಣ ಇದ್ದಂತಹ ಸಂದರ್ಭದಲ್ಲಿ ಶ್ರಾದ್ದವನ್ನು ಮಾಡಬಾರದು ಅಂತ ಹೇಳಿ ಕೆಲವು ಕಾಲಗಳನ್ನು, ರಾತ್ರಿ ಕಾಲದಲ್ಲಿ ಶ್ರಾದ್ದವನ್ನು, ಸೂರ್ಯಾಸ್ತ ಎಲ್ಲ ಆದಮೇಲೆ ಶ್ರಾದ್ದ ಮಾಡೋದು ಅದೆಲ್ಲ ತಪ್ಪು ಅಂತ ಹೇಳಿ ಇಂತಹ ಕಾಲದ ನಿಷೇಧವನ್ನು ಹೇಳ್ತಾರೆ. ಮತ್ತು ದೇಶದ ನಿಷೇಧವನ್ನು ಹೇಳ್ತಾರೆ. ದೇಶದ ನಿಷೇಧವನ್ನು ಹೇಳುವಾಗ ಎಂತೆಂಥ ದೇಶದಲ್ಲಿ ಮಾಡಬಹುದು, ಎಂಥ ದೇಶದಲ್ಲಿ ಮಾಡಬಾರದು ಅಂತ ಹೇಳುವಾಗ ಅತ್ಯಂತ ಉತ್ತಮವಾಗಿರೋದು ಯಾವುದು ಅಂತಂದರೆ ಸ್ವಗೃಹದಲ್ಲಿ ಮಾಡೋದು. ತನ್ನ ಮನೆಯಲ್ಲಿ ತಾನು ಶ್ರಾದ್ದವನ್ನು ಮಾಡಬೇಕು, ಹೊರತು ಪರಗೃಹಕ್ಕೆ ಹೋಗಿ ಮಾಡಬಾರ್ದು. ಆದರೆ ಎಲ್ಲಿ ಮಾಡಬಹುದು ಅಂತ ಹೇಳುವಾಗ ಹೇಳ್ತಾರೆ, ನದೀ ತೀರೇಶು ತೀರ್ಥೇಶು ಸ್ವಭೂಮೌ ಚೈವ. ತೀರ್ಥಕ್ಷೇತ್ರಗಳಿಗೂ ಕೂಡ ಹೋಗಿ ಮಾಡಬಹುದು, ತನ್ನ ಮನೆಯಲ್ಲಿ ಮಾಡಬಹುದು. ಆದರೆ ಪಾರಕ್ಕೆ ಭೂಮಿ ಭಾಗೇತು ಪಿತೃಣಾಂ ನೈವ ನಿರ್ವಪೇತ್. ಇನ್ನೊಬ್ಬರ ಮನೆಗೆ ಹೋಗಿ ಇನ್ನೊಬ್ಬರ ಸ್ಥಾನದಲ್ಲಿ ಶ್ರಾದ್ದವನ್ನು ಮಾಡಬಾರದು ಅಂತ. ಆದರೆ ಈ ಹಂಗಿದ್ರೆ ನಮ್ಮ ಮನೆಯಲ್ಲಿ ಮಾಡಬೇಕು ಅಂತಾದರೆ ಶ್ರಾದ್ದಕ್ಕೆ ಕೆಲವು ಕಟ್ಟುನಿಟ್ಟಾದ ನಿಯಮಗಳನ್ನು ಪಾಲಿಸಬೇಕಾಗತ್ತೆ. ಆ ನಿಯಮಗಳನ್ನು ಪಾಲಿಸುವಂತಹ ಪರಿಸ್ಥಿತಿ, ಅನುಕೂಲಗಳು ಮನೆಯಲ್ಲಿ ಇರೋದಿಲ್ಲ. ಹಾಗಿದ್ರೆ ಏನು ಮಾಡಬೇಕು? ಮಠಗಳಿಗೆ ಹೋಗ್ತೀವಿ. ಮಠಗಳಿಗೆ ಹೋಗೋದು ತಪ್ಪ? ಇಲ್ಲ, ಒಂದರ್ಥದಲ್ಲಿ ತಪ್ಪಲ್ಲ. ಯಾಕೆಂದರೆ ಇಲ್ಲಿ ತೀರ್ಥ ಅಂತ ಹೇಳಿದಾರೆ ಅಂದರೆ ಪುಣ್ಯ. ತೀರ್ಥ ಅನ್ನೋ ಶಬ್ದಕ್ಕೆ ಪುಣ್ಯಕರವಾದಂತಹ ಸ್ಥಳ ಅಷ್ಟೇ ಅರ್ಥ ತೀರ್ಥ ಶಬ್ದಕ್ಕೆ. ಹಾಗಾಗಿ ಮಠದಲ್ಲೂ ದೇವತಾ ಸನ್ನಿಧಾನಗಳೆಲ್ಲ ಇರುತ್ತೆ. ಅದರಿಂದಾಗಿ ಬಿಡೋದಕ್ಕಿಂತ ಅಲ್ಲಾದರೂ ಕೂಡ ಮಾಡೋದು ಒಳ್ಳೆಯದು. ಅಂದರೆ ನಮ್ಮ ಮನೆ ಬಿಟ್ಟು ಬೇರೆಯವರ ಮನೆಯಲ್ಲಿ ಮಾಡಬಾರ್ದು ಅನ್ನೋದರಲ್ಲಿ ಇದಕ್ಕೆ ತಾತ್ಪರ್ಯ ಅಂಥೇಳಿ ಗೊತ್ತಾಗುತ್ತೆ. ಹಾಗೆ ನಿಷಿದ್ಧವಾದಂತಹ ಕೆಲವು ತರಕಾರಿಗಳು, ಆಹಾರಗಳೆಲ್ಲ ಇರುತ್ತೆ. ಅದು ಬೆಳ್ಳುಳ್ಳಿ, ಈರುಳ್ಳಿ, ಬದನೆ, ಇಂತಹ ಕೆಲವು ಎಲ್ಲವನ್ನೂ ಕೂಡ ಅದನ್ನು ಮಾಡಿ ಪಿತೃಗಳಿಗೆ ಅರ್ಪಣೆ ಮಾಡೋದು, ಇದು ಯಾವುದನ್ನು ಕೂಡ ಮಾಡಬಾರದು. ಆ ಉಪಯೋಗಿಸುವಂತಹ ಪದಾರ್ಥದಲ್ಲೂ ಹಾಲಿನಲ್ಲೂ ಕೂಡ ಹಸುವಿನ ಹಾಲನ್ನು ಉಪಯೋಗಿಸಬೇಕು. ಅದು ಬಿಟ್ಟು ಆವಿಕಂ ಕುರಿದು ಅಥವಾ ಜಿಂಕೆಯದ್ದು ಅಥವಾ ಔಷ್ಟ್ರಂ ಅಂದರೆ ಒಂಟೆಯದು, ನಮಗೆಲ್ಲ ಈ ಪ್ರಸಂಗ ಬರೋದೇ ಇಲ್ಲ. ಆಯಾ ಕೆಲವು ಪ್ರದೇಶಗಳಲ್ಲಿ ಆ ಪ್ರಸಂಗ ಬರಬಹುದಷ್ಟೇ. ಇಂಥದ್ದನ್ನು, ಆ ಹಾಲುಗಳನ್ನು ಅದಕ್ಕೆಲ್ಲ ಉಪಯೋಗಿಸಬಾರದು. ಮತ್ತು ಸ್ಥಳದ ಬಗ್ಗೆ ಹೇಳುವಾಗ ಇದೊಂದು ಹೇಳ್ತಾರೆ, ಅನಿಷ್ಟ ಶಬ್ದ ಸಂಕೀರ್ಣಂ ಜಂತು ವ್ಯಾಪ್ತಂ. ಯಾವ ಜಾಗದಲ್ಲಿ ತುಂಬ ಕೆಟ್ಟದಾಗಿರುವ ಶಬ್ದಗಳು ಕೇಳಿಸ್ತಾ ಇರುತ್ತೋ, ಏಕಾಗ್ರತೆ ಬರೋದಿಲ್ಲ, ಅಂತಹ ಸ್ಥಳದಲ್ಲಿ ಮಾಡಬಾರ್ದು. ಜಂತು ವ್ಯಾಪ್ತಂ, ತುಂಬ ಹುಳಗಳ ಕಾಟ ಇರುತ್ತೆ ಅಂತಾದರೆ ಅಂತಹ ಸ್ಥಳವನ್ನು ಮಾಡಬಾರ್ದು. ಪೂತಿಗಂಧಾಂ ತಥಾ ಭೂಮಿಂ ಶ್ರಾದ್ದ ಕರ್ಮಣಿ ವರ್ಜಯೇತ್. ಯಾವ ಸ್ಥಳದಲ್ಲಿ ತುಂಬ ದುರ್ಗಂಧ ಇರುತ್ತೋ, ವಾಸನೆ ಇರುತ್ತೋ ಅಂತಹ ಸ್ಥಳವನ್ನು ಕೂಡ ಬಿಟ್ಬಿಡಬೇಕು. ಬಿಟ್ಟು ಬೇರೆ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಮಾಡಬೇಕು ಅಂತ ಹೇಳ್ತಾರೆ. ಇನ್ನೊಂದು ವಿಚಾರ ಇದೆ, ತುಂಬ ಚೆನ್ನಾಗಿದೆ. ಶ್ರಾದ್ದ ಮಾಡೋ ಸಂದರ್ಭದಲ್ಲಿ ಇಂಥ ವ್ಯಕ್ತಿಗಳು ನೋಡಬಾರ್ದು. ಶ್ರಾದ್ದವನ್ನು ನೋಡಿದ್ರೆ ಶ್ರಾದ್ದ ಹಾಳಾಗಿ ಹೋಗುತ್ತೆ. ಯಾರು ಅಂತಂದರೆ ಹೇಳ್ತಾರೆ, ನಗ್ನಾದಯ, ನಗ್ನರಾದಂಥವರು ಶ್ರಾದ್ದವನ್ನು ನೋಡಬಾರ್ದು. ಇದೇನು ನಗ್ನರಾಗಿ ಯಾರು ಬಂದು ನೋಡ್ತಾರೆ? ಇದೇನು ವಿಚಿತ್ರ ಅಂತ ನಮಗನಿಸುತ್ತೆ. ಇಲ್ಲಿ ಬೃಹಸ್ಪತಿ ಆಚಾರ ಮೊದಲು ಇದನ್ನೇ ಹೇಳ್ತಾರೆ, ನಗ್ನಾದಯೋ ನ ಪಶ್ಯೇಯು ಶ್ರಾದ್ದಮೇವ ವ್ಯವಸ್ಥಿತಂ ಗಚ್ಚಂತಿ ತೈಸ್ತೈ ದೃಷ್ಟಾನಿ ನ ಪಿತೃನ್ನ ಪಿತಾಮಹನ್. ಹಾಗೇನಾದ್ರು ನಗ್ನರು ಬಂದು ನೋಡಿದ್ದೆ ಆದಲ್ಲಿ ಅದು ಹೋಗಿ ತಲುಪೋದೇ ಇಲ್ಲ ಅಂತ ಹೇಳ್ತಾರೆ. ಇದೇನು ನಗ್ನರು ಅಂದ್ರೆ ಅರ್ಥ ಏನು? ಅವನಿಗೂ ಸಂಶಯ ಬರುತ್ತೆ. ಶಯ್ಯು ಕೇಳ್ತಾನೆ, ನಗ್ನ ಅಂತ ನೀವು ಹೇಳಿದ್ರಿ, ಏನು ನಗ್ನ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತಂದರೆ, ನಗ್ನ ಅಂದ್ರೇನು? ಬಟ್ಟೆ ಉಟ್ಕೊಳ್ಳದೇ ಇರುವವನು, ವಸ್ತ್ರವನ್ನು ಹಾಕದೇ ಇರುವವರನ್ನು ನಗ್ನ ಅಂತ ಹೇಳಿ ಕರೀತಾರೆ. ವಸ್ತ್ರ ಅಂದರೆ ಯಾವುದು? ಸರ್ವೇಷಾಮೇವ ಭೂತಾನಾಂ ತ್ರಯೀ ಸಂವರಣಂ ಸ್ಮೃತಂ. ಎಲ್ಲರಿಗೂ ಕೂಡ ವೇದವೇ
ಸಂವರ್ಣ, ಅದೇ ನಿಜವಾದಂತಹ ಬಟ್ಟೆ ವೇದಗಳು. ಆದ್ದರಿಂದನೇ ವೇದವನ್ನು ಛಂದಸ್ಸನ್ನೋ ಶಬ್ದದಿಂದಲೂ ಕೂಡ ಕರೀತಾರೆ. ಅಂದರೆ ಮುಚ್ಚುವುದು ಅಂಥೇಳಿ ಅರ್ಥ. ಮುಚ್ಚಿ ನಮ್ಮನ್ನು ಸಂರಕ್ಷಣೆ ಮಾಡುತ್ತೆ. ಆದ್ದರಿಂದಾಗಿ ಕಷ್ಟಗಳಿಂದ ನಮ್ಮನ್ನು ಸಂರಕ್ಷಣೆ ಮಾಡುತ್ತೆ. ಆದ್ದರಿಂದಾಗಿ ವೇದಗಳನ್ನು ವಸ್ತ್ರಕ್ಕೆ ಸಮಾನವಾದಂತಹ ದೃಷ್ಟಿಯಲ್ಲಿ ನೋಡ್ತಾರೆ. ಅದನ್ನು ಛಂದಸ್ಸನ್ನೋ ಶಬ್ದದಿಂದ ಕರೀತಾರೆ. ಹಾಗಾಗಿ ಪರಿತ್ಯಜತಿ ಯೋ ಮೋಹ ತೇವೈ ನಗ್ನ ದ್ವಿಜೋತ್ತಮ. ಯಾರು ಭ್ರಾಂತಿಗೆ ಒಳಗಾಗಿ ವೇದ ನನಗೆ ಬೇಡ ಅಂತ ಪರಿತ್ಯಾಗ ಮಾಡಿರ್ತಾರಲ್ಲ ಅಂಥವ್ರನ್ನ ನಗ್ನರು ಅಂತ ಹೇಳಿ ಇಲ್ಲಿ ಕರೆದಿರೋದು. ಅಂದರೆ ವೇದ ದೂಷಕರು, ವೇದ ಬೇಕಾಗಿಲ್ಲ, ಇದೆಲ್ಲ ಸುಳ್ಳು ಅಂತ ಹೇಳ್ತಾ ಇರ್ತಾರಲ್ಲ, ಅವರಿಗೆ ಸಹಜವಾಗಿ ಇಂತಹ ಶ್ರಾದ್ದ ಪ್ರಕ್ರಿಯೆಯಲ್ಲಿ ಶ್ರದ್ಧೆಯೇ ಇರೋದಿಲ್ಲ. ಅಂತಹ ಅಶ್ರದ್ಧಾಳುಗಳು ಬಂದು ಅಲ್ಲಿ ನೋಡಬಾರದು, ಅಂಥವ್ರನ್ನ ಸೇರಿಸ್ಕೊಳ್ಬಾರ್ದು ಅಂತ ಹೇಳಿ ಅದರ ಅಭಿಪ್ರಾಯ. ಹೀಗೆ ಶ್ರಾದ್ದದ ಪ್ರಕ್ರಿಯೆಯನ್ನು ನಿರೂಪಣೆ ಮಾಡ್ತಾ ಬ್ರಾಹ್ಮಣರನ್ನು ಆಯ್ಕೆ ಮಾಡಿಕೊಳ್ಳುವಾಗ ಹೇಳ್ತಾರೆ, ಎಂಥವ್ರನ್ನ ಆಯ್ಕೆ ಮಾಡಿಕೊಳ್ಬೇಕು. ವಸ್ತುತಃ ನ ಮೀಮಾಂಸ್ಯಾಹ ಸದಾ ವಿಪ್ರಾಹ. ಯಾವತ್ತೂ ಒಬ್ಬ ವ್ಯಕ್ತಿಯನ್ನು ನಾವು ಅಳೆದು ಮಾತಾಡಲಿಕ್ಕೆ ಹೋಗಬಾರ್ದು. ಇವನು ಸರಿ ಇದ್ದಾನೆ, ಇವನು ತಪ್ಪಿದ್ದಾನೆ, ಇವನು ಹಂಗಿದ್ದಾನೆ ಹಿಂಗಿದ್ದಾನೆ, ನಮ್ಮ ಕೆಲಸ ಅಲ್ಲ. ನಮ್ದು ಎಷ್ಟು ಬೇಕೋ ಅಷ್ಟು ನಾವು ನೋಡ್ಕೊಂಡು ಸುಮ್ಮನಿರಬೇಕು. ನ ಮೀಮಾಂಸ್ಯಾಹ ವಿಪ್ರಾಹ. ಅವನು ಸರಿಯಾಗಿದ್ದಾನೆ, ತಪ್ಪಿದ್ದಾನೆ, ಇವನು ಹಾಗೆ ಮಾಡ್ತಾ ಇದ್ದಾನೆ, ಹೀಗೆ ಮಾಡ್ತಾ ಇದ್ದಾನೆ, ಇದು ಯಾವುದನ್ನು ಕೂಡ ನಾವು ಲೆಕ್ಕ ಹಾಕ್ತಾ ಕೂತ್ಕೊಳ್ಬಾರ್ದು. ಆದರೆ ದೈವೇ ಪಿತ್ರಿಯೇಚ ಸತತಂ ಶ್ರೂಯತೆ ವೈ ಪರೀಕ್ಷಣಂ. ದೇವತಾ ಕಾರ್ಯ ಪಿತೃಕಾರ್ಯಗಳು ಇದ್ದಂತಹ ಸಂದರ್ಭದಲ್ಲಿ, ಅಂತಹ ಸಂದರ್ಭಕ್ಕೆ ನಾವು ಅವರನ್ನು ಆಹ್ವಾನ ಮಾಡಬೇಕಾಗಿದೆ ಅಂದರೆ ಆವಾಗ ಪರೀಕ್ಷಣಂ, ಅಂತಹ ಸಂದರ್ಭದಲ್ಲಿ ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಮಾಡಿ ಇವರು ಇದಕ್ಕೆ ಅರ್ಹರಾಗಿದ್ದಾರೋ ಇಲ್ವೋ, ಒಂದಿಷ್ಟಾದರೂ ಒಂದು ಗಾಯತ್ರಿ ಜಪ ಮಾಡುವಂಥವರಾದರೂ ಕೂಡ ಆಗಿರಬೇಕು, ಅಂಥವರಾದರೂ ಆಗಿದ್ದಾರೋ ಇಲ್ವೋ, ಒಂದಿಷ್ಟು ಪರೀಕ್ಷೆಯನ್ನು ಮಾಡಿ ಆ ನಂತರ ಅವರಿಗೆ ಶ್ರಾದ್ದ ಭೋಜನದಲ್ಲಿ ಅವಕಾಶವನ್ನು ಮಾಡಿಕೊಡಬೇಕು. ಯಸ್ಮಿಂದ್ರೋ ದೋಷಾ ಪ್ರದೃಶ್ಯೇರನ್ ಸದ್ಭಿರ್ವಾ ವರ್ಜಿತಸ್ತು ಯಃ ಜಾನೀಯಾದ್ಯಪಿ ಸಂವಾಸಾದ್ ವರ್ಜಯತ್ತಂ ಪ್ರಯತ್ನತಃ. ಯಾರಲ್ಲಿ ನಮಗೆ ದೋಷಗಳ ಕಾಣುತ್ತೋ, ಸರಿ ಇಲ್ಲ ಅಂತ ಅನಿಸಿದರೆ ಅವರನ್ನು ಆಹ್ವಾನ ಮಾಡಲಿಕ್ಕೆ ಹೋಗಬಾರ್ದು, ಸುಮ್ಮನೆ ದೂರದಿಂದಲೇ ಬಿಟ್ಬಿಡಬೇಕು. ಅಥವಾ ಸದ್ಭಿರ್ವಾ ವರ್ಜಿತಸ್ತು ಯಃ, ಎಲ್ಲ ಸಜ್ಜನರು ಯಾರಾದರೂ ಒಬ್ಬರನ್ನ ಪರಿತ್ಯಾಗ ಮಾಡಿದ್ದಾರೆ ಅಂತ ಆದರೆ ಆವಾಗ ಅವರನ್ನು ಕೂಡ ಬಿಟ್ಬಿಡಬೇಕು. ಇದು ಸಜ್ಜನರು ಪರಿತ್ಯಾಗ ಮಾಡಿದ್ರೆ, ಮಾತ್ಸರ್ಯದಿಂದ ಬೇರೆ ಏನೋ ಕಾರಣದಿಂದ ಪರಿತ್ಯಾಗ ಮಾಡೋದೆಲ್ಲ ಇರುತ್ತೆ, ಅದನ್ನು ಲೆಕ್ಕಕ್ಕೆ ತಗೊಳ್ಬಾರ್ದು. ಯಾಕೆಂದರೆ ಎಲ್ಲರಿಗೂ ಮಾತ್ಸರ್ಯಕ್ಕೆ ಒಳಗಾಗುವಂತಹ ಪ್ರಸಂಗ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಯಾರು ನಿಜವಾಗಲೂ ಸಜ್ಜನರಾಗಿರ್ತಾರೆ, ಒಳ್ಳೆಯವರು ಇರ್ತಾರೆ, ಅವರು ಪರಿತ್ಯಾಗ ಮಾಡ್ತಾ ಇದ್ದಾರೆ ಅಂದರೆ ಏನೋ ಒಂದು ಕಾರಣ ಇರುತ್ತೆ ಅಂಥೇಳಿ ಅದನ್ನು ನೋಡಿ ಅಂಥವರಿಂದ ನಾವು ಕೂಡ ದೂರ ಇದ್ಬಿಡಬೇಕು ಅಂಥೇಳಿ ಹೇಳ್ತಾರೆ. ಮತ್ತು ಅವರನ್ನು ಕರಿಬೇಕು. ಕರೆದ ಮೇಲೆ ತಪ್ಪದಂತೆ ಅವರಿಗೆ ಸತ್ಕಾರವನ್ನೆಲ್ಲವನ್ನೂ ಕೂಡ ಮಾಡಬೇಕು. ಯಾಕೆ ಅಪೂಜಿತಾ ದಹಂತ್ಯೇತೆ ದದ್ಯುಃ ಕಾಮಾಂಶ ಪೂಜಿತಾ. ಪೂಜೆ ಮಾಡದೇ ಇದ್ದರೆ ಅದರ ಪ್ರಭಾವದಿಂದ ಮಹಾಹಾನಿಯನ್ನು ಅನುಭವಿಸಬೇಕಾಗತ್ತೆ. ಅವರ ಸತ್ಕಾರವನ್ನು ಮಾಡಿದ್ರೆ ಅದರ ಫಲವಾಗಿ ಬೇಕಾದಷ್ಟು ಒಳ್ಳೆಯ ಫಲಗಳನ್ನು ಕೂಡ ನಾವು ಅನುಭವಿಸಬಹುದು. ವಾನಪ್ರಸ್ಥ ಆಗಿರಬಹುದು, ಬ್ರಹ್ಮಚಾರಿ ಆಗಿರಬಹುದು, ಎಲ್ಲರಿಗೂ ಕೂಡ ಶ್ರಾದ್ದದ ದಿನ ನಾವು ಭೋಜನದ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾರೆ.